ಈ ಹಾಡನ್ನ ಕೇಳಿದ್ದೀರಾ? ಒಂಥರ ಬಾರ್ಬಿ ಡಾಲ್ ಫೀಲಿಂಗ್ ಬರ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಗೋಲ್ಡನ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಮ್ಮನ್ನ ಭೇಟಿ ಮಾಡ್ತಾ ಇದೀನಿ ಅಂತ ಬಹಳ ಖುಷಿ ಆಗ್ತಾ ಇದೆ. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ ಇದೆ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ನನಗೆ ಯಾಕೆ ಬಾರ್ಬಿ ಡಾಲ್ ಫೀಲಿಂಗ್ ಬರ್ತಾ ಇದೆ ಅಂದ್ರೆ, ನನ್ ಪಕ್ಕ ಇನ್ನೊಂದು ಬಾರ್ಬಿ ಡಾಲ್ ನಿಂತಿದ್ಯಲ್ಲ, ನಭಾ ನಟೇಶ್. ಹಾಯ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಎರಡನೆಯ ದಿನ ಇವತ್ತು ಕೂಡ ಒಬ್ರ ಕೈ ರುಚಿಯನ್ನ ಟೇಸ್ಟ್ ಮಾಡ್ತೀವಿ. ಸೊ ಯಾರ್ ಕೈ ರುಚಿ ಇವತ್ತು ಟೇಸ್ಟ್ ಮಾಡ್ತೀವಿ. ನೆನ್ನೆ ಇಟ್ ವಾಸ್ ಮಮ್ಮಿ. ಇವತ್ತು ಮಮ್ಮಿ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ತಿಂಡಿ ಪೋತಿ. ನಾನ್ ಬರಕಿನ ಮುಂಚೆ ಯಾರಿದ್ರು ನಮ್ಮ ಮಮ್ಮಿ ಜೊತೆ? ಅಂದ್ರೆ ಇವಾಗ್ಲೂ ಇದಾರೆ. ನಿಮ್ಮಜ್ಜಿ. ಬ್ಯಾಡ್ ಗೆಸರ್. ಡ್ಯಾಡಿ. ಓಕೆ, ಸಾಂಗ್ ಚೇಂಜ್ ಮಾಡ್ತಾ ಇದೀವಿ. ಐ ಮೈ ಡ್ಯಾಡೀಸ್ ಗರ್ಲ್ ಇನ್ ಮೈ ಡ್ಯಾಡೀಸ್ ವರ್ಲ್ಡ್ ಅಂತ. ಎಲ್ಲಾ ಹೆಣ್ಮಕ್ಳು ಡ್ಯಾಡೀಸ್ ಗರ್ಲ್. ಮಮ್ಮಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ, ನೀವ್ ಮಾಡಿದ್ ಬರ್ತೀನಿ. ನೆನ್ನೆ ಡೆಫಿನೆಟ್ಲಿ ಸ್ವಲ್ಪ ಎಕ್ಸ್ಟ್ರಾ ಲವ್ ಡ್ಯಾಡಿ ಮೇಲೆ ಬರ್ತದೆ. ಓವರ್ ಲವ್. ಸೊ ನಟೇಶ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್. ಫುಲ್ ಹೀರೋ ರೇಂಜ್ ವಾಕಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ. both your parents are like, ಒಂದು ಸಿನಿಮಾ ಕಪಲ್ ತರ ಅಲ್ಲ ಅಲ್ವಾ? ಡ್ಯಾಡ್ ಅಂಡ್ ಮಾಮ್ ಫುಲ್ ಎಂಗನ್ ಎನರ್ಜೆಟಿಕ್ ಹ್ಯಾಪನಿಂಗ್ ಅಲ್ವಾ? ಸೊ ಇವತ್ತು ದ ವೆರಿ ವೆರಿ ಹ್ಯಾಂಡ್ಸಮ್ ಡ್ಯಾಡಿ ನಟೇಶ್ ಅವರು ನಭಾಗೋಸ್ಕರ ಶ್ರುತಿಗೋಸ್ಕರ ಏನ್ ಮಾಡ್ಕೊಡ್ತಾ ಇದೀರಾ? ಕ್ರಂಚಿ ಕಾಲಿಫ್ಲವರ್ ಪಕೋಡ. ಕ್ರಂಚಿ ಕಾಲಿಫ್ಲವರ್ ಪಕೋಡ ಕೇಳಕ್ಕೆ ಒಂಥರ ಕ್ರಂಚಿ ಆಗಿದೆ ಅಲ್ವಾ? ಕ್ರಿಸ್ಪಿ ಕ್ರಂಚಿ. ಕಮಾನ್ ಅಟ್ಯಾಕ್ ಅಂತ ಶುರು ಮಾಡ್ಕೊಂಡ್ಬಿಡೋಣ. ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಹಂಗೇ ನಮ್ ಜನರಿಗೆ ಹೇಳ್ಬೇಡಿ. ಕಾಲಿಫ್ಲವರ್ ಇಂಪಾರ್ಟೆಂಟ್. ಫಸ್ಟ್ ಬೇಕಾಗಿರೋದು ಹೂಕೋಸು, ಖಾರದ ಪುಡಿ, ಓಕೆ, ಚಕ್ಕೆ, ಫುಲ್ ಚಕ್ಕೆನಾ? ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಮ್ಮ ಕ್ವಾಂಟಿಟಿ ತಕ್ಕಂತೆ, ಹಾ, ಮತ್ತೆ ಲವಂಗ, ಕಡಲೆ ಹಿಟ್ಟು, ಉಪ್ಪು, ರುಚಿಗೆ ಅಕ್ಕಿ ಹಿಟ್ಟು, ಕರಿಲಿಕ್ಕೆ ಎಣ್ಣೆ. ಅಷ್ಟೇ ಸಿಂಪಲ್. ನೋಡಕ್ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಮಾಡಿದ್ರೆ ಡಿಂಪಲ್ ಬೀಳತ್ತೆ ಅಂತ ಅಷ್ಟು ಚೆನ್ನಾಗಿರತ್ತೆ. ಸೊ ಫಸ್ಟ್ ಏನ್ ಮಾಡೋಣ? ಈಗ ಒಂದು ಬೌಲ್ ತಗೊಂಡು ಅದ್ರಲ್ಲಿ ಸ್ವಲ್ಪ ನೀರ್ ಬಿಸಿ ಮಾಡೋಣ. ಬೌಲಾ? ಇಲ್ಲಿದ್ಯಾ? ಬೌಲ್ ಕೊಡೋಣ. ನೀರ್ ಬೇಕು. ನೀರು ಎಕ್ಸ್ಪರ್ಟ್ ಆಗೋಗಿದ್ದಾಳೆ ಈ ಅಡ್ಗೆ ಮನೆ ನನಗೆ ಚೆನ್ನಾಗಿ ಗೊತ್ತಾಗಿದೆ, ನಿನಗೆ ಸ್ವಲ್ಪ ಅಲ್ವಾ? ಏನೇನ್ ಎಲ್ಲೆಲ್ಲಿದೆ ಅಂತ ನಭಾನ್ ಕೇಳಿದ್ರೆ ಗೊತ್ತಾಗುತ್ತೆ. ವೆರಿ ಗುಡ್. ಓಕೆ, ಇದು ಕಾಯ್ತಾ ಇರೋಷ್ಟೊತ್ತಿಗೆ ನಾವ್ ಇದನ್ನ ಒಂಚೂರು ಪೌಡರ್ ಮಾಡ್ಕೊಳ್ಳೋಣ. ಚಕ್ಕೆ ಮತ್ತೆ ಲವಂಗನ ಪೌಡರ್ ಮಾಡ್ಕೊಳ್ಳೋಣ. ಇದೇನಿದು ಅಂಗಡಿಯಲ್ಲಿ ರೆಡಿಮೇಡ್ ಪೌಡರ್ ಸಿಗುತ್ತೆ, ನೀವು ನೋಡಿದ್ರೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಅಂತ. ಅದೆಲ್ಲ ಒಂಥರ ಡ್ರೈ ಆಗ್ಬಿಟ್ರೆ ಅದ್ರ ಫ್ಲೇವರ್ ಎಲ್ಲ ಹೀರ್ಕೊಂಡ್ಬಿಡುತ್ತೆ, ಇವಾಪರೇಟ್ ಆಗ್ಬಿಟ್ಟಿರುತ್ತೆ. ಮಜಾ ಇರಲ್ಲ. ಫ್ರೆಶ್ ಇದ್ರೆ ಅದೊಂಥರ ಮಜಾ ಇರುತ್ತೆ. ಆಹಾ, ಇದಕ್ಕೆ ಬಹುಶಃ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ಗಂಡಸರ ಶೆಫ್ ಆಗಿರೋದು ಅಲ್ವಾ? ಒಂದಿಷ್ಟು ಚಕ್ಕೆ, ಒಂದಿಷ್ಟು ಲವಂಗ ಮಿಕ್ಸಿಲಿ ಹಾಕಿ ಗ್ರರ್ ಅನ್ಸ್ಕೊಳ್ಳಿ. ಫ್ರೆಶ್ ಪೌಡರ್. ಇದು ಮಾಡೋದೆಲ್ಲ ತುಂಬಾ ಈಸಿ. ತುಂಬಾ ಎಮರ್ಜೆನ್ಸಿಗೆ ಸ್ನಾಕ್ಸ್ ಬೇಕಂದಾಗ ಇದು ಮಾಡೋದು. ನೀರ್ ಬೆಚ್ಚಗಾಗಿದ್ಯಾ? ಸೊ ಕಾಲಿಫ್ಲವರ್ ನ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ, ನೀರಿಗೆ ಹಾಕಿ ತೆಗಿಯೋದು ಅಷ್ಟೇ. ಸೊ ಬೆಚ್ಚಗಿರೋ ನೀರಲ್ಲಿ ಕಾಲಿಫ್ಲವರ್ ನ ಸುಮ್ಮನೆ ಹಿಂಗೆ ಮುಳುಗಿಸಿ ತೆಗ್ದ್ಬಿಡೋದು ಅಷ್ಟೇ. 2 seconds ಸಾಕು. ಬಿಸಿ ನೀರಿಗೆ ಸರ್. ಮತ್ತೆ ಇದು ಆ ಸ್ಪೈಸಸ್ ಎಲ್ಲ ಅಬ್ಸರ್ವ್ ಮಾಡ್ಬೇಕಲ್ಲ, ಆ ಉದ್ದೇಶಕ್ಕೆ ಬಿಸಿ ನೀರಿಗೆ ಹಾಕಿದ್ದು. ಹೆಂಗೆ ನಮ್ಮ ಮನೇಲಿ ಎಲ್ಲ ಸೂಪರ್ ಅಲ್ಲ? ಎಪ್ಪಡಿ ನಾ ಇದನ್ನೆಲ್ಲ ಮಾಡೋದು ಮಗಳಿಗೋಸ್ಕರ ಅಷ್ಟೇ. so sweet. ಮತ್ತೆ ಆಕ್ಚುಲಿ ನಾ ಮಾಡೋದು ನನ್ನ ಹೆಂಡತಿ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಾದ್ರೆ ಏನು? ಇಲ್ಲಾಂದ್ರೆ ನಮ್ಮನ್ನ ಅಡಿಗೆಗೆ ಪರ್ಮನೆಂಟ್ ಕಳ್ಸ್ಬಿಡ್ತಾರೆ ಅಡಿಗೆ ಮನೆಗೆ. ಅಡುಗೆ ಮನೆ ಡಿಪಾರ್ಟ್ಮೆಂಟ್ ತಗೊಂಡ್ಬಿಡಿ ಕಂಟ್ರೋಲ್ಗೆ. ನಮ್ಗೆ ಬೇರೆ ಕೆಲಸ ಇರುತ್ತಲ್ವ ಮನೇಲಿ ಅಂತ. ಹಂಗೆ ಅದಕ್ಕೆ ಸೀಕ್ರೆಟ್ ರೆಸಿಪಿ. ಇದನ್ನೆಲ್ಲ ಮಿಕ್ಸ್ ಮಾಡೋದು. ಬ್ಯೂಟಿಫುಲ್. ಇವಾಗ ಮಿಕ್ಸಿಂಗ್ ಕೆಲಸ. ಇಲ್ಲ, ಇದು ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಒಂದು ಅರ್ಧ. ಓಕೆ, ಒಂದು ಇದು ನಾವ್ ಆಕ್ಚುಲಿ ಇದು ಮಾಡೋದು ನೀರಲ್ಲಿ ಕಲ್ಸಲ್ಲ. ಜನರಲ್ ಬೋಂಡ ಎಲ್ಲ ಮಾಡ್ಬೇಕಂದ್ರೆ ನೀರಲ್ಲಿ ಕಲಿಸ್ತೀವಲ್ಲ. ಇದು ಇನ್ನೂ ಸ್ವಲ್ಪ ದೊಡ್ಡದ್ ಕೊಡ್ಲಾ? ಶಿಫ್ಟ್ ಮಾಡ್ಕೊಳ್ತೀರಾ? ಓಕೆ ಮಾಡಿ. ಎಣ್ಣೆ ಏನಾದ್ರು ಕಾಯಕ್ ಇಡ್ಬೇಕಾ? ಎಣ್ಣೆ ಕಾಯಕ್ ಇಡೋಣ. ಇದು ಮಿಕ್ಸ್ ಮಾಡತ್ತೀವಿ ಇಟ್ಬಿಡೋಣ ಹಂಗಾರೆ ನಾವು. ಏನು ಅರ್ಧಕ್ಕಿಂತ ಕಮ್ಮಿ ಹಾಕಿದೀವಿ ನಾವು ಬೇಸನ್, ಕಡ್ಲೆ ಹಿಟ್ಟು. ನೋಡ ಮಿಕ್ಸ್ ಮಾಡ್ಕೊಂಡ, ಬೇಕಾದ್ರೆ ಹಾಕೋಣ. ಸರಿ. ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯೋ ಅದೆಲ್ಲ ಚೂರ್ ಹಾಕೋಬೇಕು ನೀವು. ಹೌದು, ಮಿಕ್ಸ್ ಮಾಡ್ತಾ ಹಾಕೋದು. ನೆಸೆಟಿಕ್ ತಕ್ಕಂತ ಗೊತ್ತಾಗುತ್ತೆ ಕೆಲವರಿಗೆ. ಟ್ರಯಲ್ ಅಂಡ್ ಎರರ್ ಇವ್ರದೆಲ್ಲ. ನಾಟ್ ರೆಗ್ಯುಲರ್ ಕುಕ್ಕರ್ ಅಲ್ವಾ, ಸೊ
ಆದ್ರೂ ಚೆನ್ನಾಗಿ ಮಾಡ್ತಾರೆ. ಅದು ಮತ್ತೆ ಸ್ವಲ್ಪ ನಾವು ಕಡಲೆ ಹಿಟ್ಟು ಹಾಕ್ತಾ ಇದೀವಿ, ಉಪ್ಪು ಹಾಕ್ತಾ ಇದೀವಿ, ಉಪ್ಪು ಹಾಕ್ತಾ ಇದೀವಿ ರುಚಿಗೆ. ಎಷ್ಟು ಬೇಕಷ್ಟು. ಖಾರದ ಪುಡಿ ನೀವು ನೋಡ್ಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು. ಆಮೇಲೆ ಅನ್ಬೇಡಿ, ಗೊತ್ತಾಯ್ತಾ? ನೋಡಿ ಇದು ಫ್ಲೇವರ್ಗೆ, ಫ್ಲೇವರ್ಗೆ ಘಮ ಘಮ ಅಂತೀರ, ಚಕ್ಕೆ ಲವಂಗನ ಗಿರ್ ಅನ್ಸ್ಕೊಂಡ್ವಲ್ಲ ಅದು. ಇದನ್ನ ಮಿಕ್ಸ್ ಮಾಡೋದು. ಅಯ್ಯೋ ಅಂತ ಮಳೆ ಬರುವ ಸಮಯದಲ್ಲಿ ಇದನ್ನ ಮಾಡ್ಕೊಂಡು ತಿಂದ್ರಂತೂ ಎಸ್ 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 ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಅದ್ಭುತವಾಗಿರುತ್ತೆ. ಸ್ವಲ್ಪ ಖಾರ ಪುಡಿ ಬೇಕು ಹಾಕಿ ಹಾಕಿ, ನಾವೆಲ್ಲ ಜಾಸ್ತಿ ಖಾರ ತಿನ್ನೋರು. ಬೈ ದ ವೇ, ಈ ಬ್ಲಾಕ್ ಲಿಸ್ಟ್ ಅಂತ ಬಂದಾಗ ಹುಡುಗಿಯಾಗಿ ನಭಾ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದು. ಫಸ್ಟ್ ಆಫ್ ಆಲ್ ಆ ಲಿಸ್ಟ್ ಅಲ್ಲಿ ಯಾಕೆ ಟಾಪರ್ ಆಗಿದ್ರಿ? ಕಾಬಡೆ ತರ್ಲೆ ನಾನು, ಮತ್ತೆ ಗಲಾಟೆ, ಮಾತು, ಹಾಡಾಗ್ ಹೇಳಲ್ಲ, ಅಪ್ಪ ಏನು ಮಾಡಲ್ಲ. ಬರ್ಸೋ ಎನಿಥಿಂಗ್ ಹ್ಯಾಪನ್ಸ್. ನಮ್ HOD ಏನೇ ಗಲಾಟೆ ಆದ್ರೂ ನಾನು ಇರ್ತಿದ್ದೆ ಎಲ್ಲಾರ ಜೊತೆನು. ಹಾಸ್ಟೆಲ್ ಗಲಾಟೆ ಆದ್ರೂ ನಾನು ಇರ್ತಿದ್ದೆ ಯಾರ್ದೋ ಜೊತೆ. ಸೊ ಎವ್ರಿಬಡಿ ಯಾರ್ಯಾರು ಏನೇನ್ ಗಲಾಟೆಲಿ ಸಿಕ್ಕಾಕೊಟ್ರು ಅವ್ರಿಗೆ ನಾನು ಸಿನ್ಸಿಯರ್ ಆಗಿ ಸಾಥ್ ಕೊಟ್ಟಿದ್ದೀನಿ. ಐ ಆಮ್ ವೆರಿ ಸಿನ್ಸಿಯರ್. ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದೀನಿ ಎಲ್ಲರೂ. HOD ಒನ್ ಇನ್ಸಿಡೆಂಟ್ ಸೋ ಲೈಕ್ ನನಗೆ ಮರೆಯಕ್ಕೆ ಆಗಲ್ಲ. ಹಾಸ್ಟೆಲ್ ಅಲ್ಲಿ ಏನೋ ಲೇಟ್ ಆಗಿ ಬಂದ್ಬಿಟ್ಟಿದೀವಿ. 7 o'clock ಇಸ್ ಆ ಡೆಡ್ ಲೈನ್ ಹಾಸ್ಟೆಲ್ಗೆ. ಸೊ 7:05 ಏನೋ ವಿವ್ ಕಮ್. ಅಂಡ್ ನಾನು ಅಂತ ಗೊತ್ತು, ನಾನು ಮತ್ತೆ ನನ್ನ ಫ್ರೆಂಡ್ ಅಂತ ಗೊತ್ತು. ಸೊ ವಾರ್ಡನ್ ಅಲೌ ಮಾಡ್ತಾನೆ. ಡೆಡ್ ಲೈನ್ ಅಂದ ತಕ್ಷಣ ಜ್ಞಾಪಕ ಬಂತು, ಎಣ್ಣೆ ಹಾಕ್ಬಿಟ್ಟು ಅದು ಕಾಯೋವಾಗ ಮಾತಾಡೋಣ. ನಮಗೂ ಡೆಡ್ ಲೈನ್ಸ್ ಇದೆ. ಎಣ್ಣೆ ಕೊಡಮ್ಮ. ಎಣ್ಣೆ ತಗೊಳ್ಳಿ. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್. ಆನ್ ಮಾಡಿ. ಪಟಾಕಿ ಹೊಡೆದಂಗೆ ಹೇಳಿದ್ರು. ವೆರಿ ಗುಡ್. ಓಕೆ, ಇದು ಆರಾಮಾಗಿ ಬಿಸಿ ಆಗ್ಲಿ. ಸೊ ನಿನ್ ಡೆಡ್ ಲೈನ್ ಇತ್ತು 7 o'clock ಡೆಡ್ ಲೈನ್ ಎಲ್ಲ ಇರ್ತಾ ಇತ್ತಲ್ವಾ. ಆವಾಗ ವಾರ್ಡನ್ HOD ಪರ್ಮಿಷನ್ ತಗೊಂಡ್ಬನ್ನಿ, ನಾನ್ ಬಿಡಲ್ಲ ಒಳಗಡೆ ಅಂತ ಅಂದ್ರು. ಓಕೆ. ಸೊ HOD ಫೋನ್ ಮಾಡಿ ನನ್ನ ಫ್ರೆಂಡ್ ಹತ್ರ ಫೋನ್ ಮಾಡ್ತೀನಿ, ನಾನು ಮಾಡಲಿಲ್ಲ. ಸೊ ಅವಳು ಫೋನ್ ಮಾಡ್ಬಿಟ್ಟು, ಸರ್ ಲೇಟ್ ಆಗಿದೆ, ಪರ್ಮಿಟ್ ಬೇಕಾಗಿತ್ತು ಅಂತ. ಸೊ ಬಾಯ್ ಏನಾಯ್ತು ಮಾ, ಯಾಕೆ ಲೇಟ್ ಆಯ್ತು ಅಂತ, ಎಷ್ಟ್ ಜನ ಇದ್ದೀರಾ? ನಾನು ನನ್ನ ಫ್ರೆಂಡ್. ಯಾರು ಫ್ರೆಂಡು? ನಭ. ನೋ ವಂಡರ್. ಯಾಕಮ್ಮ ಜೊತೆ ಸಾಹಸ ಮಾಡ್ತೀರಾ? ಆಲ್ ದಟ್ ಹಿ ಸ್ಟಾರ್ಟೆಡ್ ಆಫ್ ಫುಲ್ ಲೆಕ್ಚರ್. ಅಂದ್ರೆ ನಾನಿದ್ದೀನಿ ಅಂತ ಅಂದ್ರೆ ದೇರ್ ಇಸ್ ಸಮ್ ಕೈಂಡ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಓವರ್ ದೇರ್. ನಿನ್ಗೆ ಆಶ್ಚರ್ಯನೇ ಬೇಡ, ಅಲ್ಲೇನೋ ಡಿಸಾಸ್ಟರ್ ಆಗಿದೆ ಅಂತ. ಸೊ ಅಪ್ಪನಿಗೆಲ್ಲ HOD ಹತ್ರ ಫೋನ್ ಮಾಡಿಸ್ಬೇಕಾಗಿತ್ತು ನಾನು ಒಂದ್ಸತಿ. ನಿಮ್ಮ ಅಪ್ಪನ ಹತ್ರ ಫೋನ್ ಮಾಡಿಸ್ಮ ಅಂತ. ಆಮೇಲೆ ಅಪ್ಪ ಮಾತಾಡಿದ್ರು. ನಿಮ್ಗೂ ಅಭ್ಯಾಸ ಆಗ್ಬಿಟ್ಟಿರ್ತಲ್ಲ. 4 ವರ್ಷ ತುಂಬಾ ಟಾರ್ಚರ್ ಕೊಟ್ಟೆ. ಆಹಾ, PUC ಇಂದನೂ ಹಾಗೆ ಕಂಪ್ಲೇಂಟೇ ಜಾಸ್ತಿ. ಪಾಪ ಡ್ಯಾಡಿ ಆದ್ರೆ ನೋಡಕ್ಕೆ ತುಂಬಾ ಸ್ವೀಟ್ ಆಗಿದ್ದಾರೆ. ಒಂದ್ಸತಿ ಚೆನ್ನಾಗಿ ಬಿದ್ದಿದ್ಯಂತೆ ವದೆ, ಚೆನ್ನಾಗ್ ಬಿಟ್ಟು ಕಳ್ಳ ಅಂತ ಬಿಟ್ರ. ಆಕ್ಚುಲಿ JC ವೀಕ್ ನಡೀತಾ ಇತ್ತು ನಮ್ಮ ಕಾಲೇಜ್, ನಮ್ಮ ಶೃಂಗೇರಿ ಊರ್ನಲ್ಲಿ. ಅದು ಆ ಕಾಲದಲ್ಲಿ ಸಣ್ಣಗೆ ಬೇಕಾದ್ರೆ ಇನ್ನು ಸ್ವಲ್ಪ ಬರೋ ದಾರಿಲೆಲ್ಲ ಇನ್ನು ಇದಿತ್ತು, ಮರ ಗಿಡ ಎಲ್ಲ, ಬಿಲ್ಡಿಂಗ್ಸ್ ಎಲ್ಲ ಆಗಿರ್ಲಿಲ್ಲ. ಸರಿ, ಲೈಟ್ ಗಿಟ್ ಇರ್ಲಿಲ್ಲ. 10 ಗಂಟೆ ಆದ್ರೂ ಇವಳು ಹೋಗ್ತೇನೆ ಅಂತ ಹೇಳೂ ಇಲ್ಲ, ಏನೂ ಇಲ್ಲ. ನಾನು ಐ ವಾಸ್ ಗೋಯಿಂಗ್ ಟು ಕ್ಲಾಸಿಕಲ್ ನಾವೇನಂದ್ರೆ ಪಕ್ಕದಲ್ಲಿ ಮೇಡಮ್ ಇದಾರೆ, ಅಲ್ಲಿದ್ದಾರೆ ಅನ್ಕೊಂಡಿದ್ವಿ ನಾವು. ಅಲ್ಲ, ಕಲಿಯಕ್ ಹೋಗಿದ್ದೆ ಅಲ್ಲ ನಾನು. 5 o'clock ಏನೋ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರತ್ತಿಗೆ ನನ್ನ ಫ್ರೆಂಡು ಇದ್ದಾಳೆ. ಹಿಂಗ್ ಬರತ್ತಿಗೋ ಚೆನ್ನಾಗಿ ಬರ್ದ ಹೋಗೋಣ ಅಂದ. ಅವಳು ಇಲ್ಲತ್ತು ನಮ್ಮ ಮನೆ ಹೋಗ್ಬೇಕು. ಆಯ್ತು ಹೋಗು ಅಂದ್ರೆ ಐ ಗಾನ್ ಆಫ್. ಇವ್ರಿಗೆಲ್ಲ ಎಲ್ಲಿ ಅಂತ ಹೇಳಿ ನೀವು ಕಂಟಿನ್ಯೂ. ನಾನು ಪ್ರೀ ಸ್ಟೋರಿ ಹೇಳ್ತೀನಿ. ಆಮೇಲೆ ರಾತ್ರಿ 10 ಗಂಟೆ 10-10:30 ಬರ್ತಾ ಇದ್ರು. ಪಕ್ಕದಲ್ಲಿ ವೀಣಾ ಮೇಡಮ್ ಅಂತಿದ್ರು, ಅಲ್ಲೂ ಟ್ಯೂಷನ್ ಹೋಗ್ತೀರ, ಅಲ್ಲೆಲ್ಲ ಇರ್ತಾಳೆ. ಯೂಶುವಲ್ ಅಲ್ಲಿರೋದು. ಏನ್ ಬರ್ತಾ ಇದ್ದಾಳೆ, ನಡ್ಕೊಂಡ್ ಬರ್ತಾ ಇದ್ದಾಳೆ. ಅಂದ್ರೆ ಆ ಕತ್ಲಲ್ಲಿ ಬರ್ಬೇಕಾದ್ರೆ ಭಯ ಆಗ್ಬಿಡುತ್ತೆ. ಒಬ್ಳೇ ಇದೀನಲ್ವಾ, ಒಂದ್ ಅರ್ಧ ಕಿಲೋಮೀಟರ್. ನಾವು ಏನ್ ನಡ್ತಾ ನಮಗೂ ಸಿಟ್ಟು ಬೇರೆ. ಅವಾಗ ಇಲ್ಲೊಂದು ಅಲ್ಲಿಗೆ ಹೋಗಿದ್ಯಾ ಅಂತ ಹೇಳೋಗ್ಬೋದಿತ್ತಲ್ಲ, ನಾವು ಬರ್ತಿದ್ವಲ್ಲ ಅಂತ. ತಕ್ಷಣ ಇನ್ನು ಅದನ್ನ ಡೈವರ್ಟ್ ಆಗ್ಬೇಕು ಭಯ ಅಂತ ಹೇಳಿ 4 ಚೆನ್ನಾಗಿ ಬಿಟ್ಟು. ಅದು ಹೊಡೆದಿದ್ದು ಸಿಟ್ಟಿಗಲ್ಲ, ಡೈವರ್ಟ್ ಆಗ್ಬೇಕು ಅಂತ. ಇದ್ ಬೈದ್ರೆ ಬಿಸಿ ಆಗಿದ್ಯಾ? ಕಾದಿದೆ, ಹಾಕೋಣಲ್ಲ ಈಗ. ಕಾದಿದ್ಯಾ ಎಣ್ಣೆ? ಓಹ್ ಕಮಾನ್, ಫ್ಲೇಮ್ ಜಾಸ್ತಿ ಮಾಡೋಣ. ಇವಾಗೇನು ಇಷ್ಟು ಖುಷಿ ಆಗ್ತಿದೆ ನಭನ್ಗೆ, ಕ್ರಂಚಿ ಕಾಲಿಫ್ಲವರ್ ಪಕೋಡನ ಗುಳುಂ ಮಾಡಕ್ಕೆ. ಬಟ್ ಚಿಕ್ಕ ವಯಸ್ಸಲ್ಲಿ ಪಾಪ ನೀವು ತುಂಬಾ ಸರ್ಕಸ್ ಮಾಡಿದಿರಂತೆ ಅವಳಿಗೆ ಊಟ ಮಾಡ್ಸೋದ್ರಲ್ಲಿ. ಅಯ್ಯೋ, ಹಿಂದೆ ಮುಂದೆ ಓಡಾಡಿ ಅವಳಿಗೆ ಒಂದ್ಸತಿ ಬಾಯಿಗೆ ಹಿಂಗ್ ಹಾಕಿದ ತಕ್ಷಣ ಓಡ್ ಹೋಗೋ ರೂಮ್ಗೆ ಬಾಗಿಲು ಮುಚ್ಕೋ, ಬಾಳ್ ನಿಡ್ಕೊಂಡು ಹಿಂಗೆ 1 bite ಬೇಡ 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 1 bite ಅಂತ ಬರೋರು. ಇವಾಗ್ಲೂ ಮಾಡ್ತೀರಾ ಅದು 1 bite ಅಂತ? ಈಗ ಸ್ವಲ್ಪ ಕಾಫಿ ಕೊಡೋದು. ಅಮ್ಮ ಬೈತಾಳೆ ಜಾಸ್ತಿ ಕಾಫಿ ಕುಡಿಬೇಡ ಅಂತ. ಅದಕ್ಕೆ ಆಲ್ ಫಾದರ್ಸ್ ಆರ್ ಸೂಪರ್ಮ್ಯಾನ್ಸ್ ಅಂತ ಹೇಳೋದು. ಡ್ಯಾಡಿ ಟು ದ ರೆಸ್ಕ್ಯೂ, ಡ್ಯಾಡಿ. ಇವಾಗ ನಮ್ಮನ್ನು ರೆಸ್ಕ್ಯೂ ಮಾಡಿ, ನಮ್ಗೆ ಹಸಿವಾಗ್ತದೆ. ಬೇಡ. ಓಕೆ, ಹಂಗೆ ಉಂಡುಂಡೆ ಮಾಡ್ಬಿಡೋದ? ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ಟೈಲ್ ಆಗಿ ನೋಡಿ ಈ ತರ ಕಾಲಿಫ್ಲವರ್ ನ ಹಾಕ್ಬೇಕು. ನಿಧಾನಕ್ಕೆ ಹಾಕ್ಬೇಕು. ಇದು ನಮ್ ಕೈಗೆ ಹಾರುತ್ತಲ್ಲ. ಬಟ್ ಒಂದು ಸೂಪರ್ ಆದ ವಿಷಯ ಏನಪ್ಪಾ ಅಂದ್ರೆ, ಈ ಕಾಲಿಫ್ಲವರ್ ನ ಮಿಕ್ಸ್ ಮಾಡಿದೀವಲ್ಲ, ನೀರಿಲ್ದೆ ಮಿಕ್ಸ್ ಮಾಡಿದ್ವಿ.
ಫಾರ್ ದ ವೆರಿ ಫಸ್ಟ್ ಟೈಮ್ ಯೂಶಲಿ ಪಕೋಡ ಎಲ್ಲ ಮಾಡುವಾಗ ನೀರ್ ಹಾಕೇ ಹಾಕ್ತಿವಿ, ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀವಿ. ಬಟ್ ಇದಕ್ಕೆ ಒಂಚೂರು ನೀರ್ ಮಿಕ್ಸ್ ಮಾಡಿಲ್ಲ, ಬರೀ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಅಚ್ಕಾರದ ಪುಡಿ, ಮಿಕ್ಸಿಯಲ್ಲಿ ಗರ್ರ್ ಅನ್ಸ್ಕೊಂಡಿರುವ ನಮ್ಮ ಚಕ್ಕೆ ಮತ್ತೆ ಲವಂಗ, ಚಕ್ಕೆ ಮತ್ತೆ ಲವಂಗ, ಸ್ವಲ್ಪ ಉಪ್ಪು, ದಟ್ಸ್ ಆಲ್. ಅದ್ರಲ್ಲೇ ಫ್ರೈ ಆಗ್ತಿದೆ ಅಂದ್ರೆ ವೆರಿ ನೈಸ್. ಬಿಡಿ ಆಗಲ್ವಾ? ಜಾಗ ಇದೆಯಾ? ಇಲ್ಲಿ ಈ ಕಡೆ ಸೈಡ್ ಅಲ್ಲಿ ಒಂಚೂರು ಸ್ವಲ್ಪ ಹಿಂಗೆ ಎಕ್ಸ್ಕ್ಯೂಸ್ ಮಿ ಮೂವ್ ಅಸೈಡ್ ಅಂದ್ಬಿಟ್ಟು ಪ್ಲೀಸ್ ಹಾಕ್ಬಿಡೋಣ. ಎಕ್ಸ್ಕ್ಯೂಸ್ ಮೀ. ಎಸ್. ನೋ ಡಯಟಿಂಗ್, ಓನ್ಲಿ ಈಟಿಂಗ್. ಓನ್ಲಿ ಬ್ಯಾಟಿಂಗ್. ಎಸ್. ಸೆಂಚುರಿ. ಇವ್ರ ಅಮ್ಮ ಮಾಡಿದ್ದು ಇದೇ ಸ್ವೀಟ್ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಆಹಾ ಎಂತ ಸ್ವೀಟ್. ಹೌದಾ? ನಾವು ಡಿಸೈಡ್ ಮಾಡಿದೀವಿ ಹ್ಯಾಪಿ ಹುಟ್ಟಿ ಹಬ್ಬಗೆ ಇನ್ನು ಮುಂದೆ ಹಾ ಬರ್ಫಿ ಕಟ್ ಮಾಡೋಣ ಅಂತ. ಘಮ ಇದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಇದು ಸುಮ್ನೆ ಹಂಗೆ ಸ್ವಹ ಮಾಡ್ಬೋದಲ್ಲ, ಇದಕ್ಕೇನು ಸೈಡ್ ಅಲ್ಲಿ ಬೇಡ. ಚಟ್ನಿ ಮಾಡ್ಕೊ, ಬೇಯ್ಬೇಕು ಆಮೇಲೆ ತಿನ್ಬೇಕು. ಚಟ್ನಿ ಮಾಡ್ಕೊಬಹುದು. ಚಟ್ನಿನಾ? ಪುದೀನ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿ. ಓಕೆ. ಹಾಗೇನೆ ತಿನ್ಬೋದು, ಹಾಗೇನೆ ತಿನ್ಬೋದು. ಆಪ್ಷನಲ್ ಎನಿಥಿಂಗ್. ಸಾಸ್, ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್. ನನಗೆ ಆಪ್ಷನ್ ಕೊಟ್ರೆ ನಬನ್ ತರ ನಾನು ಅಷ್ಟೇ ಒಂದು ಕಪ್ಪಲ್ಲಿ ಗರ್ಮಾ ಗರಂ ಕಾಫಿ ಇಟ್ಕೊಂಡು ಮಳೆ ಬರ್ತಾ ಇರ್ಬೇಕು ಅಲ್ವಾ, ಯಾವ್ದಾದ್ರೂ ಒಂದು ಕನ್ನಡ ಹಾಡನ್ನ, ರೊಮ್ಯಾಂಟಿಕ್ ಹಾಡನ್ನ ಕೇಳ್ತಾ ಅಮೇಸಿಂಗ್ ತಿನ್ಬೇಕು. ಅಲ್ಲ? ಅದ್ಭುತವಾಗಿರುತ್ತೆ. ನೀವ್ ಹಾಡ್ ಹಾಡ್ತೀರಾ? ಚೆನ್ನಾಗಿರುತ್ತೆ. ಚೆನ್ನಾಗ್ ಮಾಡ್ತಾರ ಪಾಪ ಹಾಡು. ಇಲ್ಲ ಇಲ್ಲ ಇಲ್ಲ, ಪಾಪ ಹೇಳಿ ಪಾಪ. ಕಾಲೇಜ್ ಡೇಸ್ ಅಲ್ಲಿ ಹಾಡ್ತಿದ್ದೆ. ಕಾಲೇಜ್ ಡೇಸ್ ಅಂದ್ರೆ ನೀವು ಈಗ ಬರಲ್ಲ. ಈಗ ಕಾಲೇಜ್ ಡೇಸ್ ಅಲ್ಲಿ ಈಗ್ಲೂ ನೀವು ಕಾಲೇಜ್ ಇದ್ದೀರಾ? ಈಗ ಕಾಲೇಜ್ ಡೇಸ್ ಅಲ್ಲಿ ನಮ್ಮ ಅಮ್ಮಂಗೆ ಹಾಡು ಹೇಳ್ತಾ ಇದ್ರು. ಹೌದಾ? ಯಾವ ಹಾಡು? ಹೇಳಿ ಪಾಪ. ಪ್ಲೀಸ್ ಹೇಳಿ ಪ್ಲೀಸ್. ಅದು ಒಂದ್ ಹೇಳ್ತಿರಲ್ಲ. ಈಗೆಲ್ಲ ಮನೇಲಿ ಗಲಾಟೆ ಮಾಡ್ತಾರೆ ಹಾಡು ಹೇಳಕ್. ತುಂಬಾ ರೊಮ್ಯಾಂಟಿಕ್ ಹಸ್ಬೆಂಡ್. ಹಾಗಾಗಿ ಏನಿಲ್ಲ, ಎಲ್ಲ ಹೋಗ್ಬಿಡಿದೆ. ಇವಾಗ ಏನಾಗಿದೆ ಗೊತ್ತಾ, ಕಾಲೇಜ್ ಡೇಸ್ ಅಲ್ಲಿ ಫುಲ್ ಹಾಡು ಹೇಳಿ 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 ಇವಾಗ ಇಷ್ಟು ದಿನ ಸಂಸಾರ ಮಾಡಿ ಮಾಡಿ ಇವಾಗ ಫುಲ್ ಹಾಡುಗಳು 2 ಲೈನ್ಸ್ ಆಗ್ಬಿಡಿದೆ ಅಷ್ಟೇ. ಇಟ್ಸ್ ಓಕೆ, ವಿ ವಿಲ್ ಅಡ್ಜಸ್ಟ್ ವಿತ್ 2 ಲೈನ್ಸ್. No, no, 2 no. ಲೈನ್ಸ್ ವಿಲ್ ಬಿ ಹಮಿಂಗ್ ಆಲ್ ಡೇ. ಆಮೇಲೆ ಹಾಡ್ ನಿಲ್ಸಿ ಇಲ್ಲ ಫುಲ್ ಹೇಳಿ ಆತರ ಆವಾಜ್ ಆಗ್ತಾರಾ? ಇಲ್ಲ ಇಲ್ಲ, ಇವರೆಲ್ಲ ನಾವೇನೋ ಹಾಡು ಹೇಳ್ತೀವಿ, ಬೇರೆ ಸರ್ಪ್ರೈಸ್ ಹೇಳ್ಬಿಡ್ತಾರೆ, ಡೈವರ್ಟ್ ಮೈಂಡ್. ನಾವು ಬೆಳಗಿನ ಅದೇ ಲೈನ್ ಹೇಳ್ತಾ ಇರ್ತೀವಲ್ಲ. ಮುಂದೆ ಹೋಗಲ್ಲ ಅದು ಹಾಡು. ಹೇಳಿ ಪರವಾಗಿಲ್ಲ. ಹೌದು ಪ್ಲೀಸ್. ಇಷ್ಟೊಂದು ರಿಕ್ವೆಸ್ಟ್ ಬರ್ತಿರುವಾಗ ನೀವು ಇಲ್ಲ ಅನ್ನೋದು ನ್ಯಾಯನೇ ಅಲ್ಲ. ಇಲ್ಲ ಇಲ್ಲ, ಅದನ್ನೆಲ್ಲ ಸಾರ್ವಜನಿಕ ಹೇಳುವಂತದ್ದು ಏನಲ್ಲ. ಯಾರು ಏನು ನೋಡ್ತಲ್ಲ ಹಾಡಿ. Okay, ಯಾವ ಹಾಡು ಹಾಡ್ಸೋಣ ಹೇಳು. ನಾವೇ ಏ ಕೊಟ್ಬಿಡೋಣ ಬರಲ್ಲ ಹಾಡು. ಬರಲ್ಲ.